ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಬಳಿ ಇರತಕ್ಕಂಥ ಜಯದೇವ ಆಸ್ಪತ್ರೆ ಇನ್ಮುಂದೆ 24 ಅವರ್ಸ್ ಓಪನ್ ಇರುತ್ತೆ. ಹಿಂದೆ ಸಂಜೆ 4 ಗಂಟೆಗೆಲ್ಲ ಕ್ಲೋಸ್ ಮಾಡಲಾಗ್ತಾ ಇತ್ತು. ಆದರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಇನ್ಮುಂದೆ 24 ಅವರ್ಸ್ ಓಪನ್ ಇರುತ್ತೆ. ಇಲ್ಲಿ ನಿಮಗೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ 24 ಅವರ್ಸ್ ಸಿಗುತ್ತೆ. ಇದರಿಂದ ಈ ಭಾಗದ ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರಿಗರಿಗೆ ಆರೋಗ್ಯ ಇಲಾಖೆ ಗುಡ್ ನ್ಯೂಸ್. ಜಯದೇವ ಆಸ್ಪತ್ರೆಯಲ್ಲಿ ಇನ್ಮುಂದೆ 24 ಗಂಟೆ ಓಪನ್. ಬೆಂಗಳೂರಿಗರಿಗೆ ಆರೋಗ್ಯ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆ ಬಳಿ ಇರುವ ಜಯದೇವ ಆಸ್ಪತ್ರೆ 24 ಗಂಟೆಗಳು ಓಪನ್ ಇರಲಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ಜಯದೇವ ಆಸ್ಪತ್ರೆ ಓಪನ್ ಆಗಿ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಆದರೆ ಸಂಜೆ 4 ಗಂಟೆಗೆ ಕ್ಲೋಸ್ ಆಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ. ಕಳೆದ 3 ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಮಲ್ಲೇಶ್ವರಂ ಬಳಿಯ ಜಯದೇವ ಆಸ್ಪತ್ರೆ 24 ಗಂಟೆ ಓಪನ್ಗೆ ಸೂಚಿಸಿದ್ರು. ಈ ಹಿನ್ನೆಲೆ ಇನ್ಮುಂದೆ ಜಯದೇವ ಆಸ್ಪತ್ರೆ ದಿನದ 24 ಗಂಟೆ ಓಪನ್ ಇರಲಿದ್ದು ಸಾರ್ವಜನಿಕರು ಆರೋಗ್ಯ ಸೇವೆಗಳನ್ನು ಪಡೆಯಬಹುದಾಗಿದೆ. ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ಇರುವಂತಹ ಜಯದೇವ ಹೃದ್ರೋಗಗಳ ಆಸ್ಪತ್ರೆ ಇಂದಿನಿಂದ 24 ಗಂಟೆಗಳ ಕಾಲ ಸೇವೆಯಲ್ಲಿ ಇರುವಂಥದ್ದು. 24 ಗಂಟೆಗಳ ಕಾಲದವರೆಗೂ ಕೂಡ ವೈದ್ಯಕೀಯ ಸೇವೆ ಸಿಗುತ್ತೆ. ಮುಖ್ಯಮಂತ್ರಿಗಳು ಜಯದೇವ ಆಸ್ಪತ್ರೆ ನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದರು. 24 ಗಂಟೆಗಳ ಕಾಲ ಸೇವೆಯನ್ನು ಕೊಡಿ ಅಂತೇಳಿ ಸೂಚನೆ ಕೊಟ್ಟ ಬಳಿಕ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕೂಡ ಈಗ ಅದಕ್ಕೆ ನಿರ್ದೇಶನವನ್ನು ನೀಡಿರುವಂಥದ್ದು. ಬೆಳಗ್ಗೆ ಓಪನ್ ಅಂದರೆ ಸಂಜೆ 4 ಗಂಟೆಗೆ ಕ್ಲೋಸ್ ಆಗ್ತಾಯಿತ್ತು. OPD ಕಾರ್ಡ್ ಯಾವುದು ಕೂಡ ಮಾಡಿಕೊಡ್ತಾ ಇರಲಿಲ್ಲ. ಈಗ OPD ಕಾರ್ಡ್ ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ. ಇಂದಿನಿಂದ 1ನೇ ತಾರೀಕಿಂದ ಸೆಪ್ಟೆಂಬರ್ 1ರಿಂದ 24 ಗಂಟೆಗಳ ಕಾಲವರೆಗೂ ಕೂಡ ರೋಗಿಗಳು ಬರ್ಬೋದು. OPD ಕಾರ್ಡ್ ಮಾಡಿಕೊಡ್ತಾರೆ. ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿಯನ್ನು ಸೇವೆಯನ್ನು ಹೇಳ್ಕೊಡ್ತಾರೆ. ಈಗಾಗಲೇ ರೋಗಿಗಳು ಇರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆ, ಬನ್ನೇರುಘಟ್ಟ ಜಯದೇವ ಆಸ್ಪತ್ರೆ ಹೋಗಬೇಕು ಅಂತಂದರೆ ತುಂಬ ದೂರ ಆಗುತ್ತೆ. ಈ ಭಾಗದ ಜನರಿಗೆ ಈ ಒಂದು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ತುಂಬ ಅನುಕೂಲಕರ ಆಗಿದೆ. ಈಗಾಗಲೇ ಸಾಕಷ್ಟು ರೋಗಿಗಳು ಬರ್ತಾರೆ. ಈ 1ನೇ ತಾರೀಕಿನ ಹಿಂದೆ ಏನಿತ್ತು, ಬೆಳಿಗ್ಗೆ ಓಪನ್ ಆದರೆ ಸಂಜೆ 4 ಗಂಟೆಗೆ ಕ್ಲೋಸ್ ಆಗ್ತಾಯಿತ್ತು. ರೋಗಿಗಳೆಲ್ಲವೂ ಕೂಡ ವಾಪಸ್ ಹೋಗ್ತಾಯಿದ್ರು. ಆದರೆ ಇನ್ಮುಂದೆ ಆ ರೀತಿ ಇರಲ್ಲ. ಇನ್ನು ಆಸ್ಪತ್ರೆಯಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಸೇರಿದಂತೆ ಹಲವು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ಸಿಗಲಿದೆ. ಹಾಗೆ ಎಮರ್ಜೆನ್ಸಿ ಕೇಸ್, OPD ಜೊತೆಗೆ ಸುಸಜ್ಜಿತ ವಾರ್ಡ್ ವ್ಯವಸ್ಥೆ ಕೂಡ ಲಭ್ಯವಿರಲಿದೆ. ಈ ಹಿಂದೆ ಸಾರ್ವಜನಿಕರು ಸಂಜೆ ವೇಳೆಗೆ ಬಂದರೆ ಚಿಕಿತ್ಸೆ ಸಿಗುತ್ತಿರಲಿಲ್ಲ. ಈಗ ಸಂಜೆವರೆಗೂ ಓಪನ್ ಮಾಡುವುದಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹ ಸೂಚನೆ ಕೊಟ್ಟಿದ್ದು, ಇನ್ಮುಂದೆ ಸಾರ್ವಜನಿಕರು ನಿಶ್ಚಿಂತೆಯಿಂದ ಆರೋಗ್ಯ ಸೇವೆಗಳನ್ನು ಪಡೆಯಬಹುದಾಗಿದೆ. ರಾಜಾಜಿನಗರ, ಯಶವಂತಪುರ, ಮಹಾಲಕ್ಷ್ಮಿ ಲೇಔಟ್ ಹೀಗೆ ಬೆಂಗಳೂರಿನ ನಗರಗಳಿಗೆ ಮಾತ್ರವಲ್ಲದೆ ನೆರೆಯ ಜಿಲ್ಲೆಗಳಿಗೂ ಮಲ್ಲೇಶ್ವರಂ ಬಳಿಯ ಜಯದೇವ ಆಸ್ಪತ್ರೆ ಹತ್ತಿರ ಆಗೋದ್ರಿಂದ ಸಾರ್ವಜನಿಕರು ತ್ವರಿತಗತಿಯಲ್ಲಿ ಆರೋಗ್ಯ ಸೇವೆಗಳನ್ನು ಪಡೆಯಬಹುದು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.